ಕರ್ನಾಟಕ ಭ್ರಷ್ಟ ಸರ್ಕಾರ ನಾವು ವಿಧಾನಸಭೆ ಒಳಗಡೆ ಮೂಢ ಹಗರಣ ಆದಾಗ 3,000 ಕೋಟಿ ಹಗರಣ ಆದಾಗ ವಾಲ್ಮೀಕಿ ಹಗರಣ ಆದಾಗ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಆ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಏನು ಹೇಳ್ತಾ ಇದ್ರು, ಸಾಕ್ಷಿ ಕೊಡಿ, ಕರಪ್ಷನ್ಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು. ನಮ್ಮಲ್ಲಿ ಸಾಕ್ಷಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದ ಪ್ರಕಾರ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಾಕ್ಷಿ ಅಂತ ಹೇಳಿದ್ರೆ ಕೋರ್ಟು ನ್ಯಾಯಾಧೀಶರೇ ಸಾಕ್ಷಿ. ಅದಕ್ಕಿಂತ ದೊಡ್ಡ ಸಾಕ್ಷಿ ಈ ದೇಶದಲ್ಲಿ ಯಾವುದೂ ಇಲ್ಲ. ಒಬ್ಬರು ನ್ಯಾಯಾಧೀಶರು ಅವರ ಮಾತಲ್ಲಿ ಒಂದು ಹೇಳಿಕೆ ಬಂದರೆ ಅದು ಸಾಕ್ಷಿ, ಅದೇ ದಾಖಲೆ, ಅದೇ ಆದೇಶ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ 63% ಭ್ರಷ್ಟ ಕಳ್ಳರು, ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವ್ರು 34 ಜನ. 63%. ನಾವು 60% ಹೇಳಿದ್ರಿ, BJP 63%. ತಪ್ಪು, BJP ಹೇಳಿರೋದು ತಪ್ಪು. 60 ಅಲ್ಲ 63, 3% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು, ಈ ಸರ್ಕಾರನೇ ನೇಮಕ ಮಾಡಿದ್ದು. ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವ್ರು ಯಾರು? ಎಲ್ಲ ನ್ಯಾಯಾಧೀಶರು. ವೇದಿಕೆ ಮೇಲೆ ಕೂತಿದ್ದವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಜಡ್ಜಿಗಳು ಕೂತಿದ್ರು, ನ್ಯಾಯವಾದಿಗಳು ಕೂತಿದ್ರಲ್ಲಿ. ಅಂಥ ಸಭೆಯಲ್ಲಿ ದಾರಿಯೆಲ್ಲ ಹೇಳಿರೋದವರು. ಒಂದು ಕೋರ್ಟಿನ ಪ್ಲಾಟ್ಫಾರಮಲ್ಲಿ ಅವರು 63% ಭ್ರಷ್ಟಾಚಾರ, ನೀವು ಯಾವ ಇಲಾಖೆಗೆ ಹೋದರೂ 63%, ಎಲ್ಲೋದ್ರೂ 63%. ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ, ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಇದು ನ್ಯಾಯಮೂರ್ತಿಗಳಿರೋದು. ನಮ್ಮ ಮೇಲೆ 40% ಅಂತ SIT ಮಾಡಿದ್ರಲ್ಲ ನೀವು, ಕದೀಮರು, ಕಳ್ಳರು ನೀವು. 40% ಅಂತ SIT ಮಾಡಿದ್ರಿ. ಈಗ 63%ಗೆ ಯಾವ SIT ಮಾಡ್ತೀರಾ ಹೇಳಿ? ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತಿದಾರಲ್ಲ ಕೋರ್ಟು, ನ್ಯಾಯಾಧೀಶರು. ನಿಮ್ಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮಾಡಿ ಇದಕ್ಕೆ SIT ನಮಗೆ ಮಾಡಿದ್ರಲ್ಲ, ಮಾಡಿ. CBI ತನಿಖೆ ನಿಮ್ಗೆ ಧೈರ್ಯ ಇದ್ದರೆ ಮಾಡಿ, CBI ತನಿಖೆ ಮಾಡಿ. ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರಗಳು ನಡೀತಾ ಇದೆ ಅಂತ ಜಗಜ್ಜಾಹೀರಾತು. ಕಳೆದ 2.5 ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಾ, ಬೋವಿ ನಿಗಮದ ಅಧ್ಯಕ್ಷನೇ ಎಕರೆಗೆ ದುಡ್ಡು ಫಿಕ್ಸ್ 25 ಲಕ್ಷ. ಯಾರಿಗೆ ಬಡವರು ಯಾರು ಬೋವಿಗಳಿದ್ದಾರೆ ಅವ್ರಿಗೆ ಉಳುಮೆ ಮಾಡೋಕ್ಕೆ ಫ್ರೀಯಾಗಿ ಸರ್ಕಾರ ಕೊಡೋದು. ಅದಕ್ಕೆ 25 ಲಕ್ಷ ರೂಪಾಯಿ ಕಮಿಷನ್. 1 ಎಕರೆ ಜಮೀನು ಕೊಡೋಕೆ 25 ಲಕ್ಷ ಕಮಿಷನ್ ಅವ್ರಿಗೆ, ಬೋವಿ ನಿಗಮದ್ದು. ವಾಲ್ಮೀಕಿ ನಿಗಮದಲ್ಲಿ ನಿಮಗೆ ಗೊತ್ತಿದೆ 187 ಕೋಟಿ, ಸುಮಾರು 400 ಅಕೌಂಟ್ಗೆ, 700 ಅಕೌಂಟು, 700 ಅಕೌಂಟ್ಗೆ ಲಂಚ ಹೋಯಿತು. ಆ ಲಂಚ ಪೂರ್ತಿ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿದೆ. ಈಗ ತನಿಖೆ ನಡೀತಾ ಇದೆ, ಮಂತ್ರಿ ರಾಜೀನಾಮೆನೂ ಆಯಿತು. ಮೂಢ ಹಗರಣದಲ್ಲಿ 14 ಸೈಟು ಲೂಟಿ ಹೊಡೆದು ಅದು ವಾಪಸ್ ಕೊಟ್ಟಿದ್ದೀರಾ. ಈಗ ಇದು ಏನು ಬಾರ್ ಲೈಸೆನ್ಸ್ಗೆ 20 ಲಕ್ಷ, ಅದೆಲ್ಲ ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಐತೆ ಸಖತ್ತಾಗಿ ವಿಡಿಯೋ. ಬಾರ್ಗಳಿಗೆಲ್ಲ 20 ಲಕ್ಷ ಫಿಕ್ಸ್ ಮಾಡಿದ್ದೀರಾ. ಟ್ರಾನ್ಸ್ಫಾರಮ್
90 ಕೋಟಿ ಹಗರಣ ಟ್ರಾನ್ಸ್ಫಾರಮಲ್ಲಿ 90 ಕೋಟಿ ಹಗರಣ ನಡೀತಾ ಇದೆ. ಇನ್ನು ಕಸದ್ದು ಹೇಳಿದ್ರಲ್ಲ, ಕಳೆದ ಬಾರಿ ಹೇಳಿದೆ ನಾನು, ಕಸ ಗುಡಿಸೋ ಮಿಷಿನ್ನು 98 ಲಕ್ಷ, ಅದು ಬೇರೆ ರಾಜ್ಯದಲ್ಲಿ, ಅದು ಬೇರೆ ಇಂಪೋರ್ಟು, ನಮ್ಮ ದೇಶದಲ್ಲ, ಜರ್ಮನ್ದೋ ಯಾವುದೋ ದೇಶದ್ದು 98 ಲಕ್ಷ. ಇವರು 2.5 ಕೋಟಿ ಕೊಡ್ತು ಅಂತ ಇದ್ರು ಬಾಡಿಗೆಗೆ, ಸ್ವಂತಕ್ಕಲ್ಲ.